ನೋಡಿ ನಾಳೆಯಿಂದ ಕರ್ನಾಟಕದಲ್ಲಿ ಶಿವಯುಗ ಆರಂಭ ಆಗ್ತಾ ಇದೆ. ನಾಳೆ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಪುಟ ಸರ್ಕಸ್ ಕೂಡ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಇದೀಗ ಖರ್ಗೆ ನಿವಾಸದಲ್ಲೂ ಕೂಡ ಸಿದ್ಧವಾಗಲಿದೆ ಡಿಕೆ ಸಂಪುಟ ಅಂತಿಮ ಪಟ್ಟಿ. ಇವತ್ತು ಒಂದು ಫೈನಲ್ ಪಟ್ಟಿ ರೆಡಿ ಆಗುತ್ತಂತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಡಿಕೆ ಸಂಪುಟದಲ್ಲಿ ಯಾರೆಲ್ಲ ಸೇರ್ಬೇಕು, ಯಾರೆಲ್ಲ ಹೊರಗಿರಬೇಕು ಅಂತ ಹೇಳಿ ಇವತ್ತು ಹೈಕಮಾಂಡ್ ಫೈನಲ್ ಆಗಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ತಾ ಇದೆ. ಇದಕ್ಕೆ ನಿನ್ನೆಷ್ಟೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದೊಂದು ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ನೂತನ ಸಂಪುಟ ರಚನೆ, ಹೈಕಮಾಂಡ್ಗೆ ಇದು ಬಿಗ್ ಟಾಸ್ಕ್. ರಾಹುಲ್ ಖರ್ಗೆ, ವೇಣುಗೋಪಾಲ್ ನೇತೃತ್ವದಲ್ಲಿ ಮಹತ್ವದ ಸಭೆ. 16 ಆಕಾಂಕ್ಷಿಗಳಿದ್ದಾರೆ. 3 ಪಟ್ಟಿ ರೆಡಿ ಆಗ್ತಾ ಇದೆ. ಯಾರಿಗೆ ಸಂಪುಟಕ್ಕೆ ಎಂಟ್ರಿ? ಸಿದ್ದು ಟೀಮ್, ಡಿಕೆ ಟೀಮ್, ಹೈಕಮಾಂಡ್ ಮಣೆ ಯಾರಿಗೆ ಹಾಕುತ್ತೆ? ಕೆಲವೇ ಹೊತ್ತಲ್ಲಿ ಶುರುವಾಗಲಿದೆ ಬಿಗ್ ಮೀಟಿಂಗ್. ಹೀಗೆ ಒಂದು ಕಡೆ ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಒಂದು ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಹೋಗ್ತಾರೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಇದೆ. ಈಗ ಅಂತಿಮವಾಗಿ ಇವತ್ತೊಂದು ಹೈ ವೋಲ್ಟೇಜ್ ಬಿಗ್ ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇಲ್ಲಿ ಸಂಪುಟದಲ್ಲಿ ಯಾರಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಯಾರಿಗೆ ಯಾವ ಜವಾಬ್ದಾರಿಯನ್ನ ಕೊಟ್ಟರೆ ಸರಿ ಹೋಗ್ಬೋದು, ಯಾರು ಸರಿಯಾಗಿ ನಿಭಾಯಿಸಬಹುದು ಅನ್ನುವಂಥದ್ದು ಇವತ್ತು ಫೈನಲ್ ಆಗಿ ನಿರ್ಧಾರ ಆಗಲಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇದೇ ವಿಚಾರವಾಗಿ ಸಭೆಗೆ ಅಂತ ಹೇಳಿ ದೆಹಲಿಗೆ ಹೊರಟಿದ್ದಾರೆ.